ನವೆಂಬರ್ ಕ್ರಾಂತಿ ಕಿಚ್ಚಿನ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ತಗೊಂಡು ನಾವು ಬಂದಿದ್ದೀವಿ. ಅತಿ ದೊಡ್ಡ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ನವೆಂಬರ್ ಕ್ರಾಂತಿ ಕಿಚ್ಚಿನ ಎಕ್ಸ್ಕ್ಲೂಸಿವ್ ಸುದ್ದಿ ಹೊತ್ತು ಬಂದಿದ್ದೀವಿ. ಅತಿ ದೊಡ್ಡ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಬಿರುಗಾಳಿ. ನವೆಂಬರ್ ಕ್ರಾಂತಿ ಬಿರುಗಾಳಿ ರಾಜ್ಯಕ್ಕೆ ಮಾತ್ರ ಸೀಮಿತವಾ? ರಾಜ್ಯ ನಾಯಕರ ಭೇಟಿಗೆ ಆಸಕ್ತಿ ತೋರ್ತಾ ಇಲ್ಲ ಹೈಕಮಾಂಡ್. ಕರ್ನಾಟಕದ ಬೆಳವಣಿಗೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿರಾಸಕ್ತಿ ತೋರ್ತಾ ಇದೆ. ಸದ್ಯ ಬಿಹಾರ ಚುನಾವಣೆಯಲ್ಲಿ ಹೈಕಮಾಂಡ್ ನಾಯಕರು ಬ್ಯುಸಿಯಾಗಿದ್ದಾರೆ. ಮುಂಬರುವ ಕೇರಳ ಚುನಾವಣೆಗೂ ಹೈಕಮಾಂಡ್ ಸಿದ್ಧತೆ ಮಾಡಿಕೊಳ್ತಾ ಇದೆ. ದಿಲ್ಲಿ ನಾಯಕರಿಗೆ ನವೆಂಬರ್ ಕ್ರಾಂತಿ ಬಗ್ಗೆ ಆಸಕ್ತಿ ಇಲ್ಲ. ಸಚಿವರಿಗೂ ಭೇಟಿಗೆ ಸಿಗ್ತಾ ಇಲ್ಲ ಹೈಕಮಾಂಡ್ ನಾಯಕರು. ಸಿಎಂ ದೆಹಲಿ ಪ್ರವಾಸವು ಒಂದೇ ದಿನಕ್ಕೆ ಸೀಮಿತವಾಗುವ ಸಾಧ್ಯತೆ ಇದೆ. 15ನೇ ತಾರೀಕು ಸಿದ್ದರಾಮಯ್ಯ ಅವರು ಇಲ್ಲಿಂದ ಹೊರಡ್ತಾರೆ. 16, 17, 18 ಇರ್ತಾರೆ ಅಂತ ಅಂದಾಜಿಸಲಾಗ್ತಾ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಒಂದು ದಿನಕ್ಕೆ ಸೀಮಿತವಾಗುವ ಸಾಧ್ಯತೆ ಇದೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಮಾತ್ರ ದೆಹಲಿಗೆ ಸಿಎಂ ಪ್ರವಾಸ ಕೈಗೊಳ್ತಾರ. ನವೆಂಬರ್ ಕ್ರಾಂತಿ ಬಿರುಗಾಳಿ ರಾಜ್ಯಕ್ಕೆ ಮಾತ್ರ ಸೀಮಿತವಾ? ನವೆಂಬರ್ ಕ್ರಾಂತಿ ಕಿಚ್ಚಿನ ಮಧ್ಯೆ ಸಂಪುಟ ಪುನರ್ರಚನೆಗೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ನವೆಂಬರ್ 15ರಂದು ದೆಹಲಿ ಪ್ರವಾಸಕ್ಕೆ ಸಿದ್ದರಾಮಯ್ಯ ಮುಂದಾಗಿತ್ತು. 3 ದಿನಗಳ ದೆಹಲಿ ಪ್ರವಾಸಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಿಎಂ. ಸಿದ್ದರಾಮಯ್ಯ ಬಣದ ಪ್ಲಾನ್ ಮಾಡಿಕೊಂಡಿದ್ದು ಕಾಂಗ್ರೆಸ್ ವರಿಷ್ಠರು ಅದಕ್ಕೆ ಬ್ರೇಕ್ ಹಾಕಿದ್ದಾರಾ? ಸಂಪುಟ ಪುನರ್ರಚನೆಗೆ ಬ್ರೇಕ್ ಹಾಕಿದ್ರ ಕಾಂಗ್ರೆಸ್ ವರಿಷ್ಠರು. ಹೈಕಮಾಂಡ್ ಭೇಟಿ ಆಗದೆ ಸಿದ್ದರಾಮಯ್ಯ ಅವರು ವಾಪಸ್ ಆಗುತ್ತಾರಾ? ಸದ್ಯಕ್ಕೆ ಒಂದೇ ಒಂದು ದಿನಕ್ಕೆ ದೆಹಲಿ ಪ್ರವಾಸ ಸೀಮಿತವಾ? ಹದಿನೈದನೇ ತಾರೀಕು ದೆಹಲಿಗೆ ಸಿದ್ದರಾಮಯ್ಯ ಅವರು ಹೊರಡ್ತಾ ಇದ್ದಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ 16, 17, 18 3 ದಿನಗಳ ಪ್ರವಾಸ ಆಯಿತು. ಆದರೆ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಕೇವಲ ಒಂದು ದಿನ. ಹೈಕಮಾಂಡ್ನ ನಾಯಕರು ಯಾವ ನವೆಂಬರ್ ಕ್ರಾಂತಿಯ ಬಗ್ಗೆಯೂ ಕೂಡ ಆಸಕ್ತಿ ಹೊಂದಿಲ್ಲ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಸಂಪುಟ ಪುನರ್ರಚನೆಯ ಬಗ್ಗೆಯೂ ಕೂಡ ಯಾವುದೇ ಮಾಹಿತಿ ಹೈಕಮಾಂಡ್ನಿಂದ ಸಿಗ್ತಾ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, 3 ದಿನಗಳ ಪ್ರವಾಸ ಸಿದ್ದರಾಮಯ್ಯ ಅವರದ್ದು ಅಂತ ಅಂದಾಜಿಸ್ತಾ ಇದ್ರು. ನವೆಂಬರ್ 16, 17, 18ನೇ ತಾರೀಕು ದೆಹಲಿಯಲ್ಲಿರ್ತಾರೆ, ವರಿಷ್ಠರನ್ನ ಭೇಟಿ ಆಗ್ತಾರೆ, ತಮ್ಮ ವಿಷಯ ಪ್ರಸ್ತಾಪಿಸ್ತಾರೆ. ಇವೆಲ್ಲ ವಿಷಯಗಳು ಸದ್ಯಕ್ಕೆ ಚರ್ಚೆಯಲ್ಲಿದ್ದು. ಆದ್ರೆ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಕೇವಲ ಒಂದೇ ದಿನಕ್ಕೆ ದೆಹಲಿಯ ಪ್ರವಾಸ ಸೀಮಿತವಾಗಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಜೊತೆಗೆ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅಂತ ಇದೆ. ಏನಾಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ? ಭಾವನಾ, ಸದ್ಯಕ್ಕೆ ಹೈಕಮಾಂಡ್ ನಾಯಕರ ನಡವಳಿಕೆಯನ್ನ ಗಮನಿಸಿದ್ರೆ ನವೆಂಬರ್ ಕ್ರಾಂತಿ ಅಂತಕ್ಕಂಥದ್ದು ರಾಜ್ಯದಲ್ಲಿ ಮಾತ್ರ ಸೀಮಿತ ಆಗ್ತಾ ಇದೆ ಮತ್ತು ರಾಜ್ಯದ ನಾಯಕರಲ್ಲಿ ಆ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಅವರ ಬೆಂಬಲಿಗರಿಗೆ ಆ ರೀತಿಯಾದಂತಹ ಮಾಹಿತಿಗಳನ್ನ ರಾಜ್ಯ ನಾಯಕರು ಹೇಳ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಹಂತದಲ್ಲಿ ನವೆಂಬರ್ ಕ್ರಾಂತಿಯ ಬಗ್ಗೆ ಯಾವುದೇ ಬೆಳವಣಿಗೆಗಳನ್ನು ಕೂಡ ಅವರು ಎದುರು ನೋಡ್ತಾ ಇಲ್ಲ ಅನ್ನೋದಕ್ಕೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳೇ ಸಾಕ್ಷಿ. ಇನ್ನೊಂದು ಕಡೆ DK ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗೋದಕ್ಕೆ ಬಯಸಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರೀಗ 13ನೇ ತಾರೀಕು ಅಂದ್ರೆ ನವೆಂಬರ್ 13ರ ತನಕ ವಿದೇಶ ಪ್ರವಾಸಕ್ಕೆ ಖಾಸಗಿ ಪ್ರವಾಸದ ನಿಮಿತ್ತ ತೆರಳಿದ್ದಾರೆ. ಅವರು 13ಕ್ಕೆ ವಾಪಸ್ ಬರೋದು. ಅಲ್ಲಿ ತನಕ ರಾಹುಲ್ ಗಾಂಧಿ ಅವರ 1-to-1 ಭೇಟಿ ಆಗಬೇಕು ಅಂತ DK ಶಿವಕುಮಾರ್ ಬಯಸಿದ್ರು. ಅದು ಆಗ್ತಾ ಇಲ್ಲ. ಇನ್ನೊಂದು ಕಡೆ 15ನೇ ತಾರೀಕು ಮುಖ್ಯಮಂತ್ರಿಗಳು ಕೂಡ ದೆಹಲಿಗೆ ಹೋಗಿ 3 ದಿನಗಳ ಕಾಲ ಅಲ್ಲೇ ಇದ್ದು ಸಚಿವ ಸಂಪುಟದ ಪುನರ್ರಚನೆಗೆ ಎಲ್ಲ ತಯಾರಿಗಳನ್ನ ಮಾಡಿಕೊಂಡು ಅಂತಿಮವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಒಂದು ಭೇಟಿಯಾಗಿ ಅವರ ಜೊತೆ ಮಾತುಕತೆ ಮಾಡಿ
ಕ್ಯಾಬಿನೆಟ್ ಪುನರ್ರಚನೆ ಮಾಡುವಂತಹ ತೀರ್ಮಾನವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ರು. ಈಗ ಅದಕ್ಕೂ ಕೂಡ ಬ್ರೇಕ್ ಬೀಳುವಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಕೇವಲ 1 ದಿನಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಜೊತೆಗೆ ಇನ್ನೊಂದು ಮಾಹಿತಿ ಹೇಳ್ತಿದ್ದಾರೆ, 14ನೇ ತಾರೀಕು ಬಿಹಾರ ಚುನಾವಣಾ ಫಲಿತಾಂಶ ಇದೆ. ರಾಹುಲ್ ಗಾಂಧಿ ಅವರು ಅವತ್ತು ಈವ್ನಿಂಗ್ ಹೋದಂಥವ್ರು ಮತ್ತೆ 10 ದಿನಗಳ ಕಾಲ ಅವರು ಯಾರಿಗೂ ಸಿಗೋದಿಲ್ಲ. ಆಗ ಒಂದು ವಿದೇಶ ಪ್ರವಾಸವನ್ನು ಕೂಡ ರಾಹುಲ್ ಗಾಂಧಿ ಹಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಅಂದ್ರೆ 2.5 ವರ್ಷಕ್ಕೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಏನಿತ್ತು, ಅದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಪೂರಕವಾದಂತಹ ಬೆಳವಣಿಗೆಗಳಾಗ್ತಾ ಇಲ್ಲ. ಇನ್ನೊಂದು ಕಡೆ 2.5 ವರ್ಷಕ್ಕೆ ನಾಯಕತ್ವದ ಬದಲಾವಣೆ ವಿಚಾರ ಇದೆ ಅನ್ನುವಂಥದ್ದು ಏನು ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯ ರೂಪದಲ್ಲಿ ಚರ್ಚೆಯಾಗಿತ್ತು, ಅದು ಕೂಡ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಇಲ್ಲ ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ಈ ನಡವಳಿಕೆಯನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಂದ್ರೆ ಹೈಕಮಾಂಡ್ ನಾಯಕರಿಗೆ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಕೈ ಹಾಕೋದಾಗ್ಲಿ ಅಥವಾ ಸಚಿವ ಸಂಪುಟದ ಪುನರ್ರಚನೆ ವಿಚಾರಕ್ಕೆ ಕೈ ಹಾಕೋದಾಗ್ಲಿ ಎರಡಕ್ಕೂ ಕೂಡ ಆಸಕ್ತಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯನವರು ಭೇಟಿ ಆಗೋಕ್ಕೂ ಮುಂಚೆ ನಾನು ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಬೇಕು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ಬೇಕು, ನಾಯಕತ್ವದ ವಿಚಾರದಲ್ಲಿ ಎಸ್ ಆರ್ ನೋ ಅನ್ನೋದನ್ನ ತಿಳಿದುಕೊಳ್ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬಯಸಿದ್ರು, ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಎಳ್ಳು ನೀರು ಬಿಟ್ಟು ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ನಾಯಕತ್ವದ ಬದಲಾವಣೆಯೇ ಅಪ್ರಸ್ತುತ ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ತಯಾರಿ ಮಾಡ್ಕೊಂಡಿದ್ರು. ಆದ್ರೆ ಮುಖ್ಯಮಂತ್ರಿಗಳಿಗೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶಗಳು ಸಿಗದೇ ಇರತಕ್ಕಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳು ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಮುಗಿಸಿ ಅವತ್ತೇ ಅವರು ವಾಪಸ್ ಬರ್ತಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಇದರ ಜೊತೆಗೆ 19ನೇ ತಾರೀಕು ಅವರು ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಇತ್ತು, ಅದು ಕೂಡ ಇನ್ನೂ ಖಚಿತ ಆಗಿಲ್ಲ. ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರೋದು ಅಂದ್ರೆ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಯಾವುದೇ ಆಸಕ್ತಿ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರ ಇರ್ಬೋದು, ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು, ನಾವಾಗೆ ಕೈ ಹಾಕೋದು ಬೇಡ. ಯಾವಾಗ ಈ ಮಾತುಕತೆಗೆ ಅವಕಾಶ ಮಾಡಿಕೊಡ್ತೀವೋ ಆಗ ಕ್ರಾಂತಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥ ಅರಿವು ಹೈಕಮಾಂಡ್ ನಾಯಕರಿಗೆ ಇದ್ದಂಗಿದೆ. ಹಾಗಾಗಿ ಈ ಬದಲಾವಣೆ, ಈ ಪುನರ್ರಚನೆಯನ್ನ ಮುಂದೂಡಿಕೆ ಮಾಡುವಂತ ರೀತಿ ಹೈಕಮಾಂಡ್ ನಡವಳಿಕೆ ಕಾಣಿಸ್ತಾ ಇದೆ. ಭಾವನಾ. ಎಸ್, ಧನ್ಯವಾದ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.